ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಒಳಗೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಇನ್ ಬ್ಯಾಂಕ್ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಡೋಣ. ಮತ್ತು ಅಪ್ಲಿಕೇಶನ್ನ ಈಗಾಗಲೇ ಸ್ಟಾರ್ಟ್ ಆಗಿದ್ದು 21 ಫೆಬ್ರವರಿ 2025ರಿಂದ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 3/4/2025 ಏಪ್ರಿಲ್ 3ರಂದು ಕೊನೆಯ ದಿನಾಂಕ ಆಗಿದೆ. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕಲು ಅಭ್ಯರ್ಥಿಗೆ ಇರಬೇಕಾದ ಅರ್ಹತೆ ಬಗ್ಗೆ ನೋಡೋದಾದರೆ ಏಜ್ ಲಿಮಿಟ್ ಏನಿರಬೇಕು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಬಗ್ಗೆ ನೋಡೋಣ. ನೋಡಿರಿ, ವೇಕೆನ್ಸಿ ಪೋಸ್ಟ್ ನೇಮ್ ಸೈಂಟಿಸ್ಟ್ ಅಥವಾ ಜನರಲ್ ಫೋರ್ ಪೋಸ್ಟ್ ಬಂದುಬಿಟ್ಟು 30 ಪೋಸ್ಟ್ಗಳು ಅದಾವೆ. 30 ಪೋಸ್ಟ್ಗಳಲ್ಲಿ ಜನರಲ್ 14, EWS 3, OBC 6, SC 7 ಪೋಸ್ಟ್ ಇದ್ದು ಮತ್ತು ಇನ್ನು ಉಳಿದ 14 ಪೋಸ್ಟ್ಗಳು ಜನರಲ್ ಒಳಗೆ ಮತ್ತು PWಗೆ ಅದಾವೆ ಮತ್ತು ಬ್ಯಾಕ್ಲಾಗ್ ಅದಾವೆ. ಇನ್ನು ಇವರಿಗೆ ಸ್ಯಾಲ್ರಿ ಬಂದುಬಿಟ್ಟು 67,700ರಿಂದ 2,08,700ವರೆಗೂ ಸ್ಯಾಲ್ರಿ ಸಿಗುತ್ತೆ. ಮತ್ತು ಏಜ್ ಲಿಮಿಟ್ 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಈ ಅಪ್ಲಿಕೇಶನನ್ನು ಹಾಕಲು ಅವಕಾಶ ಇರುತ್ತದೆ. ಇನ್ನು ಪೋಸ್ಟ್ ನೋಡಿರಿ, 2ನೇ ಪೋಸ್ಟ್ ಇದು ಸೈಂಟಿಸ್ಟ ಅಥವಾ ಜನರಲ್ಲ ಒಂದು ಪೋಸ್ಟ್ ಖಾಲಿ ಇದ್ದು. ಇದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ PhD ಆಗಿರ್ಬೇಕು. PhD ಯಾವುದ್ರಾಗ ಮಾಡಿರ್ಬೇಕಂದ್ರೆ ಕೆಮಿಸ್ಟ್ರಿ ಅಥವಾ ಮೆಟೀರಿಯಲ್ ಸೈನ್ಸ್ ಒಳಗೆ PhD ಮಾಡಿರಬೇಕು. ಎಕ್ಸ್ಪೀರಿಯನ್ಸ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅವರು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಎಕ್ಸಾಂಪಲ್ ಎಲೆಕ್ಟ್ರೋಕೆಮಿಸ್ಟ್ರಿ, ಕ್ಯಾರಸಿನ್, ಕೋಟಿಂಗ್ ಡೆವಲಪ್ಮೆಂಟ್ ಬೈ ಕೆಮಿಕಲ್, ಎಲೆಕ್ಟ್ರೋಕೆಮಿಕಲ್ ಇಂಥವು ವಿಭಾಗಗಳಲ್ಲಿ ಅಭ್ಯರ್ಥಿಯು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು 2ನೇದಾಗಿ ಸೈಂಟಿಸ್ಟ್ ಅಥವಾ ಜನರಲ್ ಒಂದು ಪೋಸ್ಟ್ ಇದ್ದು ಇದು PhDನೂ ಆಗಿರಬೇಕು. ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಏನಾಗಿರ್ಬೇಕು ನೋಡಿರಿ, ಎಕ್ಸ್ಪೀರಿಯನ್ಸ್ ಇನ್ ಏರಿಯಾ ಆಫ್ ಫ್ಯೂಲ್ ಸೆಲ್ ಫೆಬ್ರಿಷನ್ ಆ್ಯಂಡ್ ಟೆಸ್ಟಿಂಗ್ ಇದರೊಳಗೆ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿದರೆ ಈ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು 3ನೇದಾಗಿ ಸೈಂಟಿಸ್ಟ್ MA ಆಗಿರಬೇಕು ಅಥವಾ MTech ಆಗಿರುತ್ತೆ ಮತ್ತು ಪಾಲಿಮರ್ ಸೈನ್ಸ್ ಅಥವಾ ಟೆಕ್ನಾಲಜಿ ಅಥವಾ ಪಾಲಿಮರ್ ಕೆಮಿಸ್ಟ್ರಿ ಒಳಗೆ ಕ್ವಾಲಿಫಿಕೇಷನ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಆ ಅಭ್ಯರ್ಥಿಯು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. 4ನೇ ಪೋಸ್ಟ್ ನೋಡಿರಿ, ಒಂದು ಪೋಸ್ಟ್ ಇದ್ದು ಅದು ಜನರಲ್ಗೆ ಇರುತ್ತೆ. MA ಅಥವಾ MTech ಆಗಿರಬೇಕು. ಮತ್ತು ಮೆಟ್ರಲಾಜಿಕಲ್ ಇಂಜಿನಿಯರಿಂಗ ಅಥವಾ ಮೆಟೀರಿಯಲ್ಸ್ ಇಂಜಿನಿಯರಿಂಗ. ಇನ್ನು PhD ಸಬ್ಮಿಟ್ ಇನ್ ಏರಿಯಾ ಆಫ್ ಮೆಟ್ರಲಾಜಿಕಲ್ ಇಂಜಿನಿಯರಿಂಗ್ ಅಥವಾ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಒಳಗಿರ್ಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅಭ್ಯರ್ಥಿಯು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಮತ್ತು 5ನೇ ಪೋಸ್ಟ್ ಬಂದುಬಿಟ್ಟು MA ಅಥವಾ MTech ಇದು ಸೇಮ್ ಕ್ವಾಲಿಫಿಕೇಷನ್ ಆಗಿರ್ತದೆ. ಎಕ್ಸ್ಪೀರಿಯನ್ಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಭಾಗಗಳಲ್ಲಿ ಅಭ್ಯರ್ಥಿಯು ತನ್ನದೇ ಆದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಏಜ್ ರಿಲ್ಯಾಕ್ಷನ್ ನೋಡಿರಿ, ಏಜ್ ರಿಲ್ಯಾಕ್ಷನ್ 5 ಇಯರ್ಸ್ 5 ವರ್ಷಗಳ ಕಾಲ SCಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಷನ್ ಇದ್ದು ಮತ್ತು 3 ವರ್ಷ OBC ಕ್ಯಾಂಡಿಡೇಟ್ಗೆ ಏಜ್ ರಿಲ್ಯಾಕ್ಷನ್ನ ಅಪ್ಲೈ ಆಗುತ್ತದೆ. ನೋಡಿರಿ, ಕೊನೆಯದಾಗಿ ನಾವು ಯಾವ ರೀತಿಯ ಅಪ್ಲಿಕೇಶನನ್ನು ಹಾಕಬೇಕು ಅಂತ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಅದು ವೆಬ್ಸೈಟ್ ನೋಡಿರಿ, ಮತ್ತು ಆನ್ಲೈನಲ್ಲಿ ರಿಜಿಸ್ಟರ್ ಆಗಬೇಕು ಮತ್ತು ಸಬ್ಮಿಷನ್ ಹಾಕಿದ್ರೆ ಆನ್ಲೈನಲ್ಲಿ ಆಗಬೇಕು. ಮತ್ತು ಆನ್ಲೈನ್ ಅಪ್ಲಿಕೇಶನ್ನ ಲಾಸ್ಟ್ನೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಬ್ಮಿಷನ್ನ ಮಾಡಬೇಕು. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 21/2/2025ರಿಂದ 3/4/2025ವರೆಗೆ ಅಪ್ಲಿಕೇಶನನ್ನು ಹಾಕಲು ಅವಕಾಶ ಇರುತ್ತದೆ. ಮತ್ತು ನೋಡಿರಿ, ಬಗ್ಗೆ ಅಪ್ಲಿಕೇಶನ್ ಫೀ 500 ರೂಪಾಯಿ ಇದ್ದು ಇದು ಜನರಲ್ ಕ್ಯಾಂಡಿಡೇಟ್ಗೆ ಆಗಿದೆ. SC ST ಕ್ಯಾಂಡಿಡೇಟ್ ಮತ್ತು ಸರ್ವಿಸ್ ಮ್ಯಾನ ಮತ್ತು ವುಮೆನ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ.
ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.